ಕುಮಾರಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ DCM. ಇದೇ DCM ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು IPL ಅಲ್ಲಿ ಕಾಲು ತೊಳೆತಕ್ಕೆ ಒಳಗಾಗಿ 11 ಜನ ಸತ್ತಾಗ ಆಗ ಸಾಕಷ್ಟು ಇಡೀ ದೇಶದಲ್ಲೇ ಸದ್ದಾದಾಗ ಇನ್ನು ಮುಂದೆ ನಾವು ಯಾವುದೇ ರೀತಿಯಾದಂಥ ಇಲ್ಲಿ ಕ್ರೀಡೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ, ಇದನ್ನು ಹೊರವಲಯಕ್ಕೆ ನಾವು ಕ್ರೀಡಾಂಗಣವನ್ನು ಬದಲಾಯಿಸ್ತೀವಿ ಅಂತೇಳಿ ಈಗಾಗಲೇ ಆನೇಕಲ್ ಇಂಡ್ಲವಾಡಿಯಲ್ಲಿ ಕೂಡ ಸುಮಾರು 70 ಎಕರೆ ಜಾಗವನ್ನು ಭೂಸ್ವಾಧೀನವನ್ನು ಕೂಡ ಮಾಡೋಂಥ ಪ್ರಕ್ರಿಯೆಯಲ್ಲಿದೆ. ಇವತ್ತು ಏಕಾಏಕಿ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಆ ಚುನಾವಣೆಯಲ್ಲಿ ಗೆದ್ದರು, ಅವರು ಮನವಿ ಮಾಡಿದ್ರು ಅಂದ ತಕ್ಷಣ ಯಾರನ್ನೂ ಹೇಳ್ದೆ ಕೇಳ್ದೇನೆ ಹೌದು ನಾವು ಅವಕಾಶವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಅವ್ರ ಸ್ವಭಾವ ಏನು ಅಂತಂದರೆ ನಾನು ಹೇಳಿದ ಮೇಲೆ ಅದಾಗಲೇಬೇಕು ಅನ್ನೋ ಥರ. ಇವತ್ತು ಕ್ಯಾಬಿನೆಟಲ್ಲಿ ಅದನ್ನು ಇಟ್ಟು IPL ಅನ್ನು ಮಾಡ್ತೀವಿ ಅಂತೇಳಿ ನಾವು ಕೂಡ ಕ್ರಿಕೆಟಿನ ಪ್ರೇಮಿಗಳೇ, ನಾವು ಕೂಡ ಕ್ರಿಕೆಟ್ ಆಡ್ತಕ್ಕಂಥವ್ರೆ. ಆದರೆ ಇವತ್ತು ಕೇವಲ IPL ಅಲ್ಲ, ಬೇರೆ ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಇವತ್ತು ನಾವು ಶಾಸಕರುಗಳು ಮತ್ತು ಮಾಧ್ಯಮದವರು ವಿಧಾನಸಭೆ ಮಂಡಲದಲ್ಲಿ ನಾವು ಒಂದು ದಿನ ಕ್ರಿಕೆಟ್ ಆಡ್ತೀವಿ ಅಂದರೂ ಕೂಡ ಕೊಡೋಲ್ಲ. ಅಂದರೆ ಅವರು ಒಂದು ರೀತಿ ಸರ್ವಾಧಿಕಾರವನ್ನು KCನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು.